ಸಪ್ತಗಿರಿ ಕಾರ್ಗೋ. ಇದು ಮೈಸೂರು, ಕೊಡಗು, ಮಂಗಳೂರು ಡೈಲಿ ಪಾರ್ಸಲ್ ಸರ್ವಿಸ್. ಮುತ್ತಿನ ನಗರಿ ಪುತ್ತೂರಿಗೆ ಸ್ವಾಗತ ಅಂತ. ನಾನು ಪುತ್ತೂರಿಂದ ನೋಡು. ಕ್ಯಾಲಿಕಟ್ ಬೈಪಾಸ್ ಟೋಲ್ ಓಪನ್ ಆಗಿದೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಚಾಲು. ಇನ್ನು ಕೇರಳ ಬರೋರು ನೋಡ್ಕೊಂಡು ಬನ್ನಿ. Turn right at Chettiangadi Junction onto Kodungalur, Shornur Road, Kodungalur, Thrissur Road. ಇಂದು ನನ್ನ ಗಾಡಿ ಲೋಡ್ ಆಯಿತು. ನಾನು ಹೊರಟೆ. 2 ಕಡೆ ಡೆಲಿವರಿ. ಮಾಮೂಲಿ ಲೋಡ್ ಆಗುವಂಥ ಜಾಗ ಭದ್ರದಿಂದ ಲೋಡ್ ಆಗಿದೆ. ಫುಲ್ ಇವ್ರಿ ಮಾರನೇ ಕನೆ. ಕ್ಯೂ ಮಾರ್ತೆ. ಇಲ್ಲಿ ಬೈಕಲ್ಲಿ ಅಲ್ಲೊಬ್ರು 2 ಜನ ಹೋಗ್ತಾ ಇದ್ರು, ಇಲ್ಲಿ ಇಬ್ರು ಹೋಗ್ತಾರೆ. ಇವರು ಶಬರಿಮಲೆಗೆ 2 ವೀಲರಲ್ಲಿ ಹೋದವರು. ಆಂಬುಲೆನ್ಸ್ ಆಂಬುಲೆನ್ಸ್ ಬಂಡಿ ಮುನ್ನಡೆ. ಟಿಪ್ಪರ್ಗಾರನ ಟಿಪ್ಪರ್ ಇಲ್ಲ, ಟಿಪ್ಪರ್ ಬಂಡಿಯ ರೋಟ್ಲ ಹೆಚ್ಚಿರಲ್ಲ, ಇಲ್ಲ ಕ್ಲಿಯರ್ ಹೋಗಿ ಬಂಡಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಅಂತಿಂತು. ನನ್ನ ಗಾಡಿಗೆ ಲೋಡ್ ಸೆಟ್ ಆಯಿತು. ಹಂಗಾಗಿ ನೇರ ನಮ್ಮೂರಲ್ಲಿರುವಂಥ ಪೆಟ್ರೋಲ್ ಪಂಪಿಗೆ ಬಂದು ಡೀಸೆಲ್ ತುಂಬಿಕೊಂಡು ಹೋಗಬೇಕು. ಲೋಡ್ ಬಂದು ಕೊಚ್ಚಿಗೆ ಈ ಸಲ. ಅಂತಿಂತು ಡೀಸೆಲೆಲ್ಲ ಹಾಕಿ ನಾನು ಹೊರಟೆ ಲೋಡಿಗೆ. ಇವತ್ತು ನನ್ನ ಲೋಡು ಕೊಚ್ಚಿಗೆ, ನಮ್ಮೂರಿಂದ ಲೋಡ್ ಮಾಡಿಕೊಂಡು ಹೋಗೋದೆ. ಸಪ್ತಗಿರಿ ಕಾರ್ಗೋ. ಇದು ಮೈಸೂರು, ಕೊಡಗು, ಮಂಗಳೂರು ಡೈಲಿ ಪಾರ್ಸಲ್ ಸರ್ವಿಸ್. ನೋಡಿ, ಮಂಗಳೂರಿಂದ ಮೈಸೂರು ತನಕ, ಮೈಸೂರಿಂದ ಮಂಗಳೂರು ತನಕ ಪಾರ್ಸಲ್. ಸಪ್ತಗಿರಿ ಅಂತ ಹೇಳಿ ಬಸ್ಸವನ್ನ ಎಲ್ಲಿ ಬಂದಪ್ಪ. ಪುತ್ತೂರಿಗೆ ಸ್ವಾಗತ. ಮುತ್ತಿನ ನಗರಿ ಪುತ್ತೂರಿಗೆ ಸ್ವಾಗತ ಅಂತ. ನಮ್ಮ ಪುತ್ತೂರಿಂದ ನೋಡು ಎಂತ ಬ್ಲಾಕ್, ಇಷ್ಟೆಲ್ಲ ಬ್ಲಾಕ್ ಇತ್ತು. ಹೋಗ್ಲಿಕ್ಕೇನೆ ತುಂಬಾ ಕಷ್ಟ. ಬ್ಲಾಕ್, ಅಲ್ಲಲ್ಲಿ ಬ್ಲಾಕ್. ದುಗ್ಗಮ್ಮ ದೇರಣ್ಣ ಸರ್ಕಲ್ ಅಲ್ಲಿ ಆ ಕಡೆ ಹೋದರೆ ರೈಟಿಗೆ ಹೋದರೆ ಸಿಟಿಗೆ ಹೋಗುತ್ತೆ. ನಾನು ಬೈಪಾಸ್ ಆಗಿ ಹೋಗ್ಬೇಕು, ಯಾಕಂದರೆ ಸಿಟಿಯಲ್ಲಿ ಇವಾಗ ಫುಲ್ಲು ರಶ್ ಇರುತ್ತೆ. ಪುತ್ತೂರಲ್ಲಿ ಕಂಬಳ ಜನವರಿ 24 ಶನಿವಾರದಂದು ಪುತ್ತೂರು ಕಂಬಳ. ಇಲ್ಲಿ ಇದು ಬೈಪಾಸ್ ಎಂಡು. ಇಲ್ಲಿ ರೈಟಿಗೆ ತೊಗೊಂಡು ಸಿಟಿ ಮೇಲೆ ಆಗಿ ಹೋಗೋಣ. ಯಾಕಂದರೆ ಅಲ್ಲಿ ಸಿಟಿ ಮೇಲೆ ಆಗಿ ಹೋದರೆ, ದುಗ್ಗಮ್ಮ ದೇರಣ್ಣ ಸರ್ಕಲ್ ಹತ್ರ ಸಿಟಿ ಮೇಲೆ ಆಗಿ ಹೋದರೆ ಫುಲ್ ಬ್ಲಾಕ್ ಇರುತ್ತೆ. ಅದಕ್ಕೋಸ್ಕರ ಇದು ಬಲ್ವಾರ್ ಸಿಟಿ, ನಮ್ಮ ಪುತ್ತೂರು ಎಂಟ್ರೆನ್ಸ್ ಸಿಟಿ ಇದು, ಫಸ್ಟಿಗೆ ಸಿಗೋದು. ಹೀಗಾಗಿ ಇದ್ರ ಮೇಲೆ ಬಲ್ವಾರ್ ಮೇಲೆ ಹೋಗಿ ಬಳ್ವಾರಿಂದ ಉಪ್ಪಿನಂಗಡಿಗೆ ಹೋಗ್ಬೇಕು ಲೋಡಿಗೆ. ಅಂತಿಂತು ನನ್ನ ಗಾಡಿಗೆ ಲೋಡ್ ಆಯಿತು. ಸಾಯಂಕಾಲ ಆಯಿತು ಲೋಡ್ ಆಗಬೇಕಾದ್ರೆ. ಪುನಃ ಪುತ್ತೂರಿಗೆ ಬಂದು ಪುತ್ತೂರಿನಿಂದ ಸುಳ್ಯ ರೂಟಲ್ಲಿ ಬಂದು ಅಲ್ಲಿಂದ ನಮ್ಮ ಕಡೆಯಿಂದಾಗಿ ಹೋಗ್ಬೇಕು. ಇದು ಪುತ್ತೂರು ಬಲ್ವಾರ್ ಹತ್ರ ಲೋಡಿಂಗ್ ಮಾಡಿಕೊಂಡು ನೇರವಾಗಿ ಬಿಟ್ಟೆ ಕೊಚ್ಚಿ ಕಡೆಗೆ ಅಂತ ಹೇಳ್ಕೊಂಡು. ನನ್ನ ಪಯಣ ಕೊಚ್ಚಿಗೆ ಈ ಸಲ. ಮಂಗಳೂರಿಂದ ಮಡಿಕೇರಿ ಮೇಲೆ ಮೈಸೂರು ಹೋಗುವಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಹೋಗಿ ಸ್ವಲ್ಪ ಮುಂದೆ ಹೋಗಿ ಕಟ್ಟಾಗಬೇಕು ನನಗೆ. ಅಂತಿಂತು ಮಾಯಿ ಬೈಪಾಸ್ ಮುಟ್ಟಿದಾಗ ಫುಲ್ಲು ಬ್ಲಾಕ್. ಯಾಕಂದರೆ ಮಾಯಿದ್ದು ಮೈನ್ ರೋಡು, ಬೈಪಾಸ್ ಇದ್ದು ಮೈನ್ ರೋಡು ಕೆಲಸ ಆಗ್ತಾಯಿದೆ. ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಅದರಲ್ಲಿ ಪೆಟ್ರೋಲ್ ಪಂಪ್ ಹತ್ರ ಫುಲ್ ಬ್ಲಾಕ್. ಇದೊಂದು ಅವಸ್ಥೆ. ಈ ಪೆಟ್ರೋಲ್ ಪಂಪಲ್ಲಿ ಜಾಗ ಇದ್ರೂ ಹೋಗಲ್ಲ. ಗಾಡಿ ಒಂಚೂರು ಮುಂದೆ ಹೋದರೆ ಗಾಡಿ ಪಾಸ್ ಆಗುತ್ತೆ. ಒಬ್ಬ ಕಾರೋನು ಬೈಪಾಸ್ ಸರ್ವಿಸ್ ರೋಡಲ್ಲಿ ನುಗ್ಗಿಸ್ಬೇಕಾದ್ರೆ ಹಿಗ್ಗಾಮುಗ್ಗ ನುಗ್ಗಿಸ್ಕೊಂಡು ಬಂದು ಇವಾಗ ನಿಧಾನ ಹೋಗ್ತಾನೆ ನೋಡಿ. ಯಾಕಂದ್ರೆ ನಾನು ಅಲ್ಲಿ ಕೇಳಿದೆ, ಯಾಕೆ ಅವಸರ ಅಂತ ಕೇಳೋದಕ್ಕೆ ನನ್ನನ್ನು ರೇಗಿಸೋಕ್ಕೋಸ್ಕರ ಇವನು ಗಾಡಿನ ನಿಧಾನ, ಗ್ಯಾಪ್ ಇದ್ದರೂ ಹೋಗಲ್ಲ, ಬ್ರೇಕ್ ಹೊಡ್ಕೊಂಡು ಅಲ್ಲಲ್ಲಿ. ಲೋಡ್ ಗಾಡಿಯವ್ರಿಗೆ ಯಾಕೆ ಈ ಥರ ತೊಂದರೆ ಕೊಡ್ತಾರೆ ಗೊತ್ತಿಲ್ಲ. ಇದು ಗಾಡಿ ಬೇರೆ ಎಲ್ಲಿದು ಅಲ್ಲ, K19 ಮಂಗಳೂರು ಗಾಡಿನೇ. ಏನಪ್ಪ ಹೇಳೋದು, ಅವ್ರು ರಾಜ್ಯಭಾರ. ಕಾರವರು ಲಾರಿಯವ್ರನ್ನ ಕಂಡ್ರೆ ಹುರ್ಕೊಳ್ಳೋದು ಸ್ವಲ್ಪನೂ ಅಲ್ಲ. ಯಾಕಂದರೆ ನಾವು ನಿದ್ದೆಗಟ್ಟು ರಾತ್ರಿ ಪೂರ್ತಿ ನಮ್ಮದು ಇದೇ ಡ್ಯೂಟಿ. ನೈಟ್ ಇಲ್ಲ, ರಾತ್ರಿ ಇಲ್ಲ, ಹಗಲಿಲ್ಲ ಅಂತೇಳಿ ನಮ್ಮದು ಇದೇ ಡ್ಯೂಟಿ. ಅವ್ರು ಯಾವಾಗಾದರೂ ಒಂದು ಸಲ ಕಾರ್ ತೊಗೊಂಡು ನೈಟ್ ಓಡಾಡೋದು. ನಮ್ಮ ಥರ ಆಲ್ ಇಂಡಿಯಾ ತಿರುಗ್ತಾ ಇರ್ತೀವಿ. ನಾವು ಎಷ್ಟು ಕಷ್ಟದಲ್ಲಿ ಹೋಗ್ತೀವಿ ನಮಗೆ ಗೊತ್ತು, ಲೋಡ್ ಗಾಡಿ ಇಟ್ಕೊಂಡು. ಇವರು ಈ 4 ವೀಲ್ ಗಾಡಿನ ತಗೊಂಬಂದು ಅಲ್ಲಲ್ಲಿ ಬ್ರೇಕ್ ಹೊಡೆಯೋದು, ಸುಮ್ಮನೆ ಏನೋ ನಮಗೊಂದು ಇರಿಟೇಷನ್ ಥರ ಮಾಡೋದು. ನಾವು ಆ ಇಕ್ಕಟ್ಟಲ್ಲೂ ಆ ಬ್ಲಾಕಲ್ಲೂ ಹೆಂಗಾದರೂ ಹಿಂಗೆ ಮುಂಗೆ ತೊಗೊಂಡು ನಾವು ಹೋಗ್ತೀವಿ ನೋಡಿ. ಇಲ್ಲಿ ಸ್ವಲ್ಪ ಬ್ರೇಕ್ ಹೊಡಿತಾನೆ, ಯಾಕಂದರೆ ಅವನಿಗೆ ಒಳಗೆ ಹೋಗ್ಬೇಕು, ಆದರೂ ರೇಗಿಸೋದಷ್ಟೇ ನೋಡಿ. ಅಲ್ಲಿ ನಿಲ್ಲಿಸಿ ಆಮೇಲೆ ಹೋದ ಒಳಗಡೆ. ಅಣ್ಣ ಚೆನ್ನಾಗಿರೋಣ ಅಂತ ಹೇಳ್ಕೊಂಡು ನಾನು ಹೋದೆ ಮುಂದಕ್ಕೆ.
ಯಾಕಂದರೆ ನಾವು ಅವ್ರ ಥರ ಮಾಡೋಕ್ಕಾಗಲ್ಲಲ್ಲ. ನಮ್ಮ ಕರ್ನಾಟಕ ಗಾಡಿ ಫ್ಲ್ಯಾಗ್ ಹಾಕ್ಕೊಂಡು ಆರಾಮಾಗಿ ಹೋಗ್ತಾ ಇದೆ ನೋಡಿ. ಮೊನ್ನೆ ಯಾರೊಬ್ಬ ತಮಿಳ್ನಾಡಲ್ಲಿ ಸಿಲಂಬಸ್ ಅಂತೆ ಟಿ ಡ್ರೈವರಿಗೆ ಹೊಡೆದ ಫ್ಲ್ಯಾಗ್ನ ಬಿಚ್ಚಾಕ್ದ. ಅವನ ರಾಜಕೀಯ ಬೇಳೆ ಬೆಳೆಸೋಕ್ಕೋಸ್ಕರ ಇದನ್ನೆಲ್ಲ ಯಾಕೆ ಮಾಡ್ತಾನೆ? ನಾವು ಡ್ರೈವರ್ಗಳು ಹೆಂಗೆ ಗೊತ್ತಾ, ಆಲ್ ಓವರ್ ಇಂಡಿಯಾ ತಿರುಗ್ತಾ ಇರ್ತೀವಿ. ನೆನಪಿರಲಿ, ತಮಿಳ್ನಾಡು ಗಾಡಿ ಡ್ರೈವರ್ಗಳು ಆಲ್ ಓವರ್ ಇಂಡಿಯಾ ತಿರ್ಗ್ತಾ ಇರ್ತಾರೆ. ನೀನು ಮನೇಲಿ ಕೂತ ಅಲ್ಲೇನೋ ಮಾಡ್ಕೊಂಡ ಯಾಕೆ ಇದು ಬಂದವರಿಗೆಲ್ಲ ಹೊಡಿತೀಯಪ್ಪ? ಕ್ಯಾಲಿಕಟ್ ಟೋಲು ಚಾಲು ಆಗಿದೆ. ಕ್ಯಾಲಿಕಟ್ ಬೈಪಾಸ್ ಟೋಲ್ ಫುಲ್ಲು ಬ್ಲಾಕು. आज कितने बजे चालू? आराम से बात कर, आप आराम से बात कर, समझने का ना, आदमी लोग का समझने का ना, आराम से बात कर। नहीं, तू सीधे से बात करो, गाली मत दो। ಕ್ಯಾಲಿಕಟ್ ಬೈಪಾಸ್ ಟೋಲ್ ಓಪನ್ ಆಗಿದೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಚಾಲು. ಇನ್ನು ಕೇರಳ ಬರೋರು ನೋಡ್ಕೊಂಡು ಬನ್ನಿ. ಯಾಕಂದರೆ ಟೋಲಲ್ಲಿ ಫಾಸ್ಟ್ಯಾಗಲ್ಲಿ ಅಮೌಂಟ್ ಇಲ್ಲ ಅಂದರೆ ಡಬಲ್ ಕಟ್ಟಬೇಕಾಗುತ್ತೆ. ಫ್ಲ್ಯಾಗ್ ಹಾಕ್ಕೊಂಡು ಹೊಡ್ತಾ ಅಂದರೆ ಹೊಡ್ತಾನೆ ಟಿ ಶಬರಿಮಲೆ ಹೋಗೋ ಗಾಡಿಗಳು. ಇದು ಪೊನ್ನಾಣಿ ಹತ್ರ. ನಾನು ಯಾವಾಗಲೂ ಸ್ಟ್ರೈಟ್ ಹೋಗ್ತಾ ಇದ್ದೆ, ಪೊನ್ನಾಣಿಯಿಂದ ಸ್ಟ್ರೈಟ್ ಆಗಿ ಹೋಗ್ತಾ ಇದೆ. ಈ ಸಲ ಮಾತ್ರ ತ್ರಿಶೂರ್ ಮೇಲೆ ಹೋಗೋಣ ಅಂತೇಳಿ ಹಳೆ ಫ್ಲೈಓವರ್ ಇದು ಗೊತ್ತಿರ್ಬೋದು, ಬ್ರಿಟಿಷ್ ಕಾಲದಲ್ಲಿ ಆಗಿರೋವಂಥದ್ದು. ಮೇಲ್ಗಡೆ ಸ್ಟ್ರೈಟ್ ಹೋಗ್ಬೇಕಾದ್ರೆ ಮೇಲ್ಗಡೆ ಹೊಸ ಫ್ಲೈಓವರ್ ಆಗಿದೆ. ಇದು ಹಳೆ ಫ್ಲೈಓವರಲ್ಲಿ ತಗೊಂಡು ಇಲ್ಲಿ ಪುನಃ ಲೆಫ್ಟಿಗೆ ಕಟ್ಟಾದರೆ ನೇರ ತ್ರಿಶೂರಿಗೆ ಹೋಗುತ್ತೆ. ರೋಡ್ ಮಾತ್ರ ಸಖತ್ತಾಗಿದೆ ಈ ರೋಡಲ್ಲಿ. ಯಾಕಂದರೆ ನೈಟು ತ್ರಿಶೂರ್ ಪಾಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತೇಳಿ ನೈಟೇ ಆ ರೂಟಲ್ಲಿ ಹೋದೆ. ಆಕ್ಸಿಡೆಂಟ್ ಆಯಿತು. ಗಾಡಿ ಹೊಡೆದು ನಿಂತಪ್ಪ. ಏನಾಗಿಲ್ಲ, ಗಾಡಿ ಏನೋ ಹೊಡೆದ್ರು. ಏನಾಯ್ತು ಸ್ವಾಮಿ? ಇದು ತ್ರಿಶೂರ್ ಹತ್ರ. ತ್ರಿಶೂರ್ ಅಂದರೆ ಎಂಟ್ರೆನ್ಸಿಂದ ಮೊದಲು ಅಲ್ಲಿಂದ ರೈಟ್ ಹೋಗ್ಬೇಕು. ಯಾಕಂದರೆ ಸಿಟಿ ಒಳಗಡೆ ಹೋಗೋದಲ್ಲ, ಸಿಟಿ ಹೊರಗಿಂದ ಹೋಗುತ್ತೆ ಒಳ ರೋಡು. ಹಾಗಾಗಿ ನೋಡಿ ಮರದ ಗಾಡಿಗಳು ಇಲ್ಲಿಂದ 2 ಕಿಲೋಮೀಟ್ರ್ ಮೈನ್ ರೋಡಿಗೆ ಸೇರಬೇಕಾದ್ರೆ. ತ್ರಿಶೂರ್ ಸಿಟಿಯಲ್ಲಿ ಹೋಗ್ಬೇಕಾದ್ರೆ ನಾವು ಲೊಕೇಶನ್ ಹಾಕ್ಕೊಂಡೇ ಹೋಗ್ಬೇಕು. ಯಾಕಂದರೆ ಒಂದು ದಿವಸ ಇದ್ದ ರೋಡು ಮಾರನೇ ದಿವಸದ ನೋ ಎಂಟ್ರಿ ಆಗಿರುತ್ತೆ. ಅದಕ್ಕೋಸ್ಕರ ಜೊತೆಗೆ ಲೊಕೇಶನ್ ಹಾಕ್ಕೊಂಡೇ ಹೋಗೋದು. ಸಿಟಿಗೆ ಎಂಟ್ರಾಗಿ ಸಿಟಿ ಒಳಗಿಂದಾಗಿ ರೋಡಿದೆ, ಆ ರೋಡಲ್ಲಿ ನೈಟು ಹೋಗ್ಬೇಕು. ನೋಡಿ ಇಲ್ಲಿ ಪುನಃ ಸ್ಟ್ರೈಟ್ ತಗೊಳ್ಬೇಕು. Turn left onto Aziko Down Road. ಇಂದ ಸ್ವಲ್ಪ ಮುಂದೋಗಿ ಪುನಃ ಲೆಫ್ಟ್ ತಗೊಳ್ಬೇಕು, ಸೀಕೋ ಡೌನ್ ರೋಡ್ ಅಂತೇಳಿ. ಈ ರೋಡಲ್ಲಿ ನೇರ ಹೋಗ್ಬೇಕು. ಯಾಕಂದರೆ ಇದು ಎಲ್ಲಿ ನೋಡಿ ಅಲ್ಲಲ್ಲಿ ಲೆಫ್ಟ್ ಕಟ್ಟಿಂಗು ರೈಟ್ ಕಟ್ಟಿಂಗು ತುಂಬಾ ಇದೆ ಸಿಟಿಯಲ್ಲಿ ಹೋಗ್ಬೇಕಾದ್ರೆ. ನಾನು ಬೈಪಾಸಲ್ಲಿ ಹೋಗೋಣ ಅಂತ In 600 meters, turn right at Chettiambedi Junction onto Kodungalur, Shornur Road, ಮುಂದ್ಗಡೆಯಿಂದ ಫ್ಲೈಓವರ್ ಸಿಗುತ್ತೆ, Thrissur Road. ಆ ಫ್ಲೈಓವರ್ ಹತ್ಕೊಂಡು ಹೋಗ್ಬೇಕು. ನೋಡಿ ಇದುವೇ ಸಿಟಿಯಲ್ಲಿರುವಂಥ ಫ್ಲೈಓವರ್. ಈ ಫ್ಲೈಓವರ್ ಹತ್ತಿ ನೇರ ಹೋಗ್ಬೇಕು. ಯಾಕಂದರೆ ಅಲ್ಲಿ ಒಂಚೂರು ಆ ಕಡೆ ಈ ಕಡೆ ಹೋದರೆ ಮತ್ತೆ ಲೊಕೇಶನ್ ತಿರುಗ್ತಾ ಇರುತ್ತೆ. ರೈಟು ಲೆಫ್ಟ್ ಅಂತ ಹೇಳ್ತಾ ಇರುತ್ತೆ. ಅದಕ್ಕೆ ಲೊಕೇಶನ್ ಯಾವ ಥರ ಹೇಳುತ್ತೆ ಆ ಥರನೇ ಹೋಗ್ಬೇಕು. Turn right at Chettiambedi Junction onto Kodungalur, Shornur Road, Kodungalur, Thrissur Road. In 200 meters, turn left onto Ikkanda Warrior Road, Ring Road. ಈ ಸರ್ಕಲಲ್ಲಿ ನೇರ ಹೋಗಿ ಪುನಃ ಯೂ ಟರ್ನ್ ಮಾಡಿ ಅಲ್ಲಿಂದ ಸ್ಟ್ರೈಟ್ ಹೋದರೆ ನಮ್ಗೆ ಎಲ್ಲಿ ಹೋಗುತ್ತೆ ಅಂದರೆ ನಮ್ಮ ಬೈಪಾಸ್ ಅಂದರೆ ಕೊಚ್ಚಿನ್ ಟು ಪಾಲಕ್ಕಾಡ್ ತಮಿಳ್ನಾಡು ಹೈವೇ, ಆ ಹೈವೇಗೆ ಸೇರುತ್ತೆ. ಇಲ್ಲಿಂದ ಕರೆಕ್ಟಾಗಿ 2 ಕಿಲೋಮೀಟ್ರ್ ಅಷ್ಟೇ, ಅಷ್ಟರಲ್ಲಿ ನಿಮಗೆ ಬೈಪಾಸ್ ಸಿಗುತ್ತೆ. ಆಮೇಲೆ ಬೈಪಾಸಿಂದ ನಾವು ಪುನಃ ನಮಗೆ ರೈಟಿಗೆ ತೊಗೊಂಡ್ರೆ ನೇರವಾಗಿ ಕೊಚ್ಚಿಗೆ. ಇದುವೇ ತ್ರಿಶೂರ್ ಟೋಲ್. ಯಾಕಂದರೆ ನಾನು ಯಾವಾಗಲೂ ಹೋಗ್ತಾ ಇದ್ದಿದ್ದು ತ್ರಿಶೂರ್ ಟೋಲ್ ಸಿಗೋದಂಗೆ ಹೋಗ್ತಿದ್ದೆ. ಯಾಕಂದರೆ ಒಳ ರಸ್ತೆಯಿಂದಾಗಿ ಅಲ್ಲಿ ಇರಿഞ്ഞാಲಕ್ಕೆ ಕೂಡ ಆ ರೂಟಲ್ಲಿ ಹೋಗ್ತಾ ಇದ್ದಿದ್ದು ಬರ್ತಾ ಇದ್ದಿದ್ದು. ಯಾಕಂದರೆ ಹಗಲೊತ್ತಾದರೆ ಅದರಲ್ಲಿ ಆರಾಮ, ಇದರಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ ಅಂತೇಳಿ
ನೋಡಿ ಇದುವೇ ತ್ರಿಶೂರ್ ಟೋಲ್. ಈ ಟೋಲಲ್ಲಿ ಲಾರಿಗಳಿಗೆ ನಮಗೆ 450 ರೂಪಾಯಿ ಚಾರ್ಜ್ ಆಗುತ್ತೆ. ಅದಕ್ಕೋಸ್ಕರ ಆ ರೂಡಾಗಿ ಹೆಂಗೆ ಹೋಗ್ತಿದ್ದೆ, ಯಾಕಂದರೆ 450 ರೂಪಾಯಿ ಉಳಿದ್ರೆ ಉಳಿತಲ್ಲ ಅಂತೇಳಿ ಇವಾಗಿನ ಬಾಡಿಗೆಯಲ್ಲಿ. ಯಾಕಂದರೆ 450 ದೊಡ್ಡ ಮಾತು, ಯಾಕಂದರೆ ಬಾಡಿಗೆನೂ ಕಮ್ಮಿನೇ ಕೇರಳದಲ್ಲಿ, ಹೋಗೋದು ಬರೋದು ಬಾಡಿಗೆ ಕಮ್ಮಿ. ತ್ರಿಶೂರ್ ಟೋಲ್ ಮಾತ್ರ ಫುಲ್ಲು ಲಾರಿಗಳು, ಆಮೇಲೆ ಶಬರಿಮಲೆಗೆ ಹೋಗುವಂಥ ಗಾಡಿಗಳು ಫುಲ್ಲು ನಿಂತಿತ್ತು. ಯಾಕಂದರೆ ಫುಲ್ಲು ರಶ್ಶು, ಶಬರಿಮಲೆ ಸೀಸನಲ್ಲಿ ಫುಲ್ಲು ರಶ್ಶೇ. ಟಿ ಫುಲ್ ಎಲ್ಲಿ ನೋಡಿದ್ರು ಟಿ. ಇಲ್ಲಿ ನೋಡಿ, ಇದು ಪೆರುಂಬಾವೂರಲ್ಲಿ ಒಂದು ಸೈಡ್ ಫುಲ್ಲು ಲೈನ್ ನಿಂತಿದೆ ಟಿಂಬರ್ ಗಾಡಿಗಳು. ಯಾಕಂದರೆ ಬೆಳಿಗ್ಗೆ ಹೊತ್ತಲ್ಲಿ ಏಲಮ್ಮ ಆಗುತ್ತೆ, ಅದಕ್ಕೋಸ್ಕರ ಬಂದಲ್ಲಿ ನಿಂತಿರ್ತಾರೆ. ಅಲ್ಲೇ ಅನ್ಲೋಡ್ ಮಾಡಿ ಆಮೇಲೆ ಅವ್ರು ಹೋಗೋದು. ನನಗೆ ಅನ್ಲೋಡಿಗೆ ಇನ್ನು ತಲುಪ್ತಾ ಬಂದೆ, ಯಾಕಂದರೆ ಅನ್ಲೋಡು ಬೆಳಿಗ್ಗೆನೇ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಿದ್ದೆ ಬಿಟ್ಟು ನೇರ ಬೆಳ್ಳಂಬೆಳಿಗ್ಗೆ ನೈಟು ಬಿಟ್ಟಿರೋದು ಊರಿಂದ 6 ಗಂಟೆಗೆ ಲೋಡಾಗಿ ಇಲ್ಲಿ ಬೆಳ್ಳಂಬೆಳಿಗ್ಗೆ 5:15 ಪೆರುಂಬಾವೂರು ಪಾಸಾದೆ. ನನ್ನ ಗಾಡಿ ಅನ್ಲೋಡ್ ಆಯಿತು. ಆಮೇಲೆ ಲೋಡಿಗೆ ಬಂದು ನಿಂತಿದ್ದೆ. ಅಷ್ಟರಲ್ಲಿ ನೋಡಿ KA42 ಶಬರಿಮಲೆಗೆ ಹೋಗಿ ಬಂದಿರೋಂಥ ಗಾಡಿ, ತುಮಕೂರು ಗಾಡಿ. ನನ್ನ ಲೋಡಿಂಗ್ ಪಾಯಿಂಟು ನೋಡಿ ಟಿಗಳು ಹೋಗ್ತಾಯಿದೆ ಹಂಗೆ. ನನ್ನ ಲೋಡಿಂಗ್ ಪಾಯಿಂಟು ಅಲ್ಬದ್ರಿಯಾ, ಇಲ್ಲಿಂದ ಲೋಡಿಂಗು ನೋಡಿ. ಗೋಡನಲ್ಲಿ ಗಾಡಿ ಇಟ್ಟಿದ್ದೀನಿ ಲೋಡಿಗೆ, ಗಾಡಿ ಲೋಡ್ ಆಗ್ತಾಯಿದೆ. ಇದು ಅಲ್ಬದ್ರಿಯಾ. ನಾನು ಬಂದಾಗ ಲೋಡ್ ಆಗೋದು ನನಗೆ ಇಲ್ಲಿಂದ ಜಾಸ್ತಿಯಾಗಿ ಲೋಡ್ ಮಾಡ್ತಾವ್ರೆ. ಇಂದು ನನ್ನ ಗಾಡಿ ಲೋಡ್ ಆಯಿತು, ನಾನು ಹೊರಟೆ. 2 ಕಡೆ ಡೆಲಿವರಿ. ಮಾಮೂಲಿ ಲೋಡ್ ಆಗುವಂಥ ಜಾಗ ಬದ್ರಿಯಾದಿಂದ ಲೋಡ್ ಆಗಿರೋದು. ನಿನ್ನೆ ನೇರವಾಗಿ ಬಂದು ಅನ್ಲೋಡ್ ಆಯಿತು. ಅನ್ಲೋಡ್ ಬೆಳಿಗ್ಗೆ ಆಯಿತು, ಸಾಯಂಕಾಲ ಹೊತ್ತಿಗೆ ಲೋಡ್ ಆಯಿತು. ಇವಾಗ ಪುನಃ ಊರ ಕಡೆಗೆ ಮಂಗಳೂರಿಗೆ ಲೋಡು. ಗ್ಲಾಸ್ ಮೇಜತ್ತೆ ಇಲ್ಲ ಅಂದರೆ ಗ್ಲಾಸ್ ಕಾಣಲ್ಲ, ಅದ್ರ ಮಧ್ಯೆ ಇವ್ರು ಗುಳ್ಳೆ ಬಿಡೋದು, ಅದು ಇಡೀ ಗ್ಲಾಸಲ್ಲಿ ಇದಾಗ್ಬಿಡುತ್ತೆ. ಹೇಳಿದ್ರೆ ಅರ್ಥ ಫುಲ್ ಇವ್ರಿ ಮಾರನೇ ಕನೆ. ಕ್ಯೂ ಮಾರ್ತಾ ಇವ್ರದ್ದು ಅಂದರೆ ದಂಧೆ ಮಾಡೋದು, ಗಾಡಿಗೆ ಹೊಡೆಯೋದು, ಇದೇ ಕೆಲಸ ಇರೋದು. ಬಂದು ಅವ್ರ ವ್ಯಾಪಾರಕ್ಕೋಸ್ಕರ ಗಾಡಿಗೆ ಚಟಪಟ ಅಂತ ಹೊಡೆಯೋದು. ಮಾಮೂಲಿ ಪೆಟ್ರೋಲ್ ಪಂಪು ಇರಿഞ്ഞാലക്കുട ಹತ್ರ ಡೀಸೆಲೆಲ್ಲ ಫುಲ್ ಮಾಡಿಕೊಂಡು ನಾನು ಹೊರಟೆ ಊರಿನ ಕಡೆಗೆ ಅಂತ ಹೇಳ್ಕೊಂಡು. ನನಗೆ 2 ಪಾಯಿಂಟ್ ಅನ್ಲೋಡ್ ಇದೆ, ಹಂಗಾಗಿ ನೇರ ಬಿಟ್ಟೆ. ಬಸ್ 80ರಲ್ಲಿ ಹೋಗ್ತಾ ಅಂದರೆ ರೋಡು ಫುಲ್ಲು ಖಾಲಿ, ಎಂಟಿ. ಹಂಗಾಗಿ ಆರಾಮ ಹೋಗ್ಬೋದು ನೋಡಿ. ಮಿಡ್ಲ್ ಟ್ರ್ಯಾಕ್ ಹಿಡ್ಕೊಂಡು ಹೋಗ್ತಾ ಇರೋದು. ಗಾಡಿಗಳೆಲ್ಲ ಕಮ್ಮಿ, ಏನು ಗೊತ್ತಿಲ್ಲ, ಗಾಡಿಗೆ ಯಾವುದು ಸಿಗ್ತಾ ಇಲ್ಲ, ಲೈನಲ್ಲಿ ಕಮ್ಮಿನೇ ಇದೆ. ಹಂಗಾಗಿ ಆರಾಮಾಗಿ ಹೋಗ್ಬೋದು. ಇಲ್ಲಿ ಬೈಕಲ್ಲಿ ಅಲ್ಲೊಬ್ರು 2 ಜನ ಹೋಗ್ತಾಯಿದ್ರು, ಇಲ್ಲಿ ಇಬ್ಬರು ಹೋಗ್ತಾರೆ. ಇವರು ಶಬರಿಮಲೆಗೆ 2 ವೀಲರಲ್ಲಿ ಹೋದವರು ಅಂತ. K29 ಪಾಸಿಂಗ್ ಗಾಡಿ. ಇದು ಕ್ಯಾಲಿಕೆಟ್ ಟೋಲ್ ಹತ್ರ ಬರಬೇಕಾದ್ರೆ ನಾನು ಕ್ಯಾಲಿಕೆಟ್ ರೋಡಲ್ಲಿ ಬರಬೇಕಾದ್ರೆ ನೋಡಿದೆ, ಹಿಂದೆ ಇಬ್ಬರು ಇದ್ದರು. ಇನ್ನೆಷ್ಟು ಜನ ಬೈಕಲ್ಲಿ ಬಂದವರು ಗೊತ್ತಿಲ್ಲ. ಎಷ್ಟು 29 ಯಾವ ಪಾಸಿಂಗ್ ಗೊತ್ತಿಲ್ಲ. ಯಾವ ಪಾಸಿಂಗ್ ಗೊತ್ತಿದ್ರೆ ಕಮೆಂಟ್ ಹಾಕಿ. ಟೋಲು ನಿನ್ನೆಯಿಂದ ಓಪನ್ ಆಗಿದೆ, ಬೈಪಾಸಲ್ಲಿರೋಂಥ ಟೋಲು. ಎಷ್ಟು ದಿವಸ ಇರಲಿಲ್ಲ, ಇವಾಗ ಓಪನ್ ಆಯಿತು. ಇನ್ನೆಷ್ಟೆಲ್ಲ ಟೋಲ್ ಓಪನ್ ಆಗಬೇಕು ಅಂತ ಗೊತ್ತಿಲ್ಲ. ಕೇರಳದಲ್ಲಿ ಎಷ್ಟು ಟೋಲ್ ಓಪನ್ ಆಗುತ್ತೆ ಅಂತ ನೋಡ್ಬೇಕಷ್ಟೇ. ಯಾವ್ರು ಸ್ವಾಮಿ ಹೇಳಿಲ್ಲ ಅವರಿಗೆ. ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ. ಓಪನ್ ಆಯಿತು. ಅವ್ರು ಬಾಗಲಕೋಟೆ ಅಂತೆ. ನಾನು ಅವ್ರು ನಿಲ್ಲಿಸಿ ಮಾತಾಡಿದೆ. ಬಾಗಲಕೋಟೆಯವರು 4 ಜನ 2 ಬೈಕಲ್ಲಿ. ಅದು ಚಳಿ ಹೆಂಗೆ ಬರ್ಬೋದಲ್ಲ ಸ್ವಾಮಿಗಳು. ಗಾಡಿಯೇ ಇವನು ರಿವರ್ಸ್ ಬಿಡ್ತಾನೆ, ಹಿಂದ್ಗಡೆಯಿಂದ ಗಾಡಿ ಬರ್ತಾ ಇದೆ. ಏನು ಅಲ್ಲಿ ಸೆಕ್ಯೂರಿಟಿಯನ್ನು ಕ್ಲಿಯರ್ ಇಲ್ಲ ಕಾಣಬೇಕು. ಡಾಮರ್ ಇದು ಕೆಲಸ ಆಗ್ತಾ ಇದೆ ರಸ್ತೆ ಇದು. ಆಂಬುಲೆನ್ಸ್ ಬಂಡಿ ಮುನ್ನಡೆ.
ಬನ್ನಿ ಮನೇಲಿ ಆಂಬುಲೆನ್ಸ್ ಬರ್ತಾ ಉಂಟು, ಗಾಡಿ ಮಧ್ಯದಲ್ಲಿ ನಿಲ್ಸೋಣ. ಬಾ 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 போட ஆம்புலன்ஸ் இருக்கு, ஆம்புலன்ஸ் பின்னாடி ஆம்புலன்ஸ் இருக்கு, பின்னாடி ஆம்புலன்ஸ் இருக்கு. போ போ போ, வாங்க போடு. விட்டு வார்னிட்டு விட்டோ, ஆம்புலன்ஸ் பேக். ಆಂಬುಲೆನ್ಸ್ ಬಂದರೂ ಯಾರಿಲ್ಲ. ആംബുലൻസ് തന്നെ ബാക്കിൽ ആ ടിപ്പർ കാരണം ടിപ്പർ വണ്ടിയാ റോട്ടിൽ വെച്ചിട്ടുള്ളത്. ഇല്ല ക്ലിയർ പോകും ഈ വണ്ടി. ആംബുലൻസ് വരുന്നുണ്ട്, പോയിക്കോ. ചേട്ടാ കുറച്ച് അങ്ങോട്ട് എടുത്തു, ആംബുലൻസ് ഉണ്ട്. വാ വാ വാ, പോയിക്കോ. ಆಂಬುಲೆನ್ಸ್ ಬಂದರು, ಸೈಡ್ ಇಲ್ಲ. ಒಂದು 5 ಕಿಲೋಮೀಟರ್ ಬ್ಲಾಕ್ ಟೋಟಲ್ ಆಗಿ. ಅಲ್ಲಿ ಒಂದು ಡಾಮರೀಕರಣಕ್ಕೋಸ್ಕರ 5 ಕಿಲೋಮೀಟರ್ ಬ್ಲಾಕ್. ವೆಲ್ಕಮ್ ಟು ಕಾಸರಗೋಡು ಅಂತಿಂತು. ಕಾಸರಗೋಡು ಹತ್ರ ಮುಟ್ಟೆ. ಇನ್ನು ಅನ್ಲೋಡ್ ಪಾಯಿಂಟಿಗೆ ಒಂದು 30 ಕಿಲೋಮೀಟ್ರ್, 2 ಕಡೆ ಅನ್ಲೋಡಿಂಗು. ಹೆಂಗಿದೆಲ್ಲ ಕಾಸರಗೋಡು ರೂಟ್. ಸ್ವಲ್ಪ ಮುಂದೋಗಿ ಲೆಫ್ಟ್ ಗಡಿ ಪ್ರದೇಶಕ್ಕೆ, ಕೇರಳ ಕರ್ನಾಟಕ ಬಾರ್ಡ್ರಿಗೆ ಅನ್ಲೋಡಿಂಗ್. ಕಾರು ಏನು ಮಾಡೋದ, ಹೋಗ್ತಾನಿಲ್ಲ. ಇದು ಉಳಯ ತಡ್ಕ ಅಂದರೆ ಕಾಸರಗೋಡಿಂದ ಸೀತಂಗೊಳ್ಳಿ ಮಧೂರು ಹೋಗೋಂಥ ಕಾಸರಗೋಡು ಟೌನಿಂದ ಒಳಗೆ ಬಂದರೆ ಉಳಯ ತಡ್ಕ ಅಂತೇಳಿ. ಈ ಕಡೆ ಹೋದರೆ ಕುಂಬ್ಳೆ ಹೋಗೋದಾಗುತ್ತೆ. ನೇರ ಹೋಗಿ ಸ್ಟ್ರೈಟ್ ಹೋದರೆ ಇದು ಮಧೂರು ದೇವಸ್ಥಾನ, ಅಲ್ಲಿ ಹೋಗುತ್ತೆ. ಲೆಫ್ಟಿಗೆ ತೊಗೊಂಡ್ರೆ ಸೀತಂಗೊಳ್ಳಿ, ಕುಂಬ್ಳೆ, ಆಮೇಲೆ ಪೆರ್ಲ, ಅಲ್ಲಿಗೆಲ್ಲ ಹೋಗೋಕ್ಕಾಗತ್ತೆ. ಬೆಳಗಿನ ಜಾವ ನೋಡಿ ಫುಲ್ ಗಾಡಿಗಳು. ಅಂದರೆ ನೈಟ್ ಆದಷ್ಟು ಬಂದೆ, ಎಷ್ಟು ಕಿಲೋಮೀಟ್ರ್ ಬರೋಕ್ಕಾಗುತ್ತೆ ಅಷ್ಟು ಕಿಲೋಮೀಟ್ರ್ ಬಂದರೆ. 6 ಗಂಟೆ ನಂತರ ಸ್ವಲ್ಪ ನಿದ್ದೆ ಬಂತು, ಹಂಗಾಗಿ ಗಾಡಿ ಸೈಡ್ ಹಾಕಿ ನಿದ್ದೆ ಮಾಡಿ ಆಮೇಲೆ ಒಂದು 8 ಗಂಟೆಗೇನೋ ಬಿಟ್ಟೆ. ಅಲ್ಲಿಂದ ಬರೋಕ್ಕಿದ್ದು 60-70 ಕಿಲೋಮೀಟ್ರು. ಇಲ್ಲಿ ನಾವು ಲೆಫ್ಟ್ ತೊಗೊಳ್ಬೇಕು. ಲೆಫ್ಟ್ ತೊಗೊಂಡ್ರೆ ಇದು ನೇರ ಸೀತಂಗೊಳ್ಳಿ ಕಡೆ ಹೋಗುತ್ತೆ. ಸ್ಟ್ರೈಟು ನೇರ ಮಧೂರು ದೇವಸ್ಥಾನಕ್ಕೆ ಹೋಗ್ತಾರೆ. ಮಧೂರಿಗೆ ಅಂತ ಬೋರ್ಡ್ ಹಾಕಿದೆ ನೋಡಿ. ನಾವು ಲೆಫ್ಟ್ ತೊಗೊಂಡು ಸೀತಂಗೊಳ್ಳಿ, ಆ ಕಡೆ ಸೀತಂಗೊಳ್ಳಿ, ಪೆರ್ಲ, ಕುಂಬ್ಳೆ ಎಲ್ಲ ಈ ರೂಟಲ್ಲಿ ಹೋಗುತ್ತೆ. ಇದು ಸೀತಂಗೊಳ್ಳಿ ಟೌನ್. ಇಲ್ಲಿ 4 ರೋಡ್ ಸೇರುತ್ತೆ. ಒಂದು ಪೆರ್ಲ, ಒಂದು ಬದಿಯಡ್ಕ, ಒಂದು ಕುಂಬ್ಳೆ, ಒಂದು ಕಾಸರಗೋಡು. 4 ರೋಡ್ ಸೇರುವಂಥ ಜಾಗ. ನಾನು ಫಸ್ಟ್ ಅನ್ಲೋಡ್ ಪಾಯಿಂಟು ತಲುಪ್ತಾ ಬಂದೆ. ಇಲ್ಲೇ ಅನ್ಲೋಡಿಂಗ್, ಫಸ್ಟ್ ಅನ್ಲೋಡಿಂಗ್.
ಇದು ಕುಂಬ್ಳೆ. ಕುಂಬ್ಳೆ ಅಂದರೆ ಕಾಸರಗೋಡು ಕುಂಬ್ಳೆ. ಫುಲ್ ಜಾತ್ರೆ ಅದು ವೈಭವ. ಕುಂಬ್ಳೆ ಬೇಡಿ ಅಂತ ಹೇಳ್ತಾರೆ. ಭಾರಿ ಅದ್ದೂರಿ ಜಾತ್ರೆ ಇಲ್ಲಿ ಕುಂಬ್ಳೆಯಲ್ಲಿ. ಹೋಗೋರು ಬಸ್ ಪಾಪ ಕೈ ಹಾಕಿ ನಿಲ್ಲಿಸಿ. ಜಾತ್ರೆಯಲ್ಲಿ ರೈಟಿಗೆ ದೇವಸ್ಥಾನ ಕೆಳಗಡೆ ಫುಲ್ ನೋಡಿ ಯಾವ ಥರ ವೈಭವ ಮಾಡಿದ್ದಾರೆ. ನೈಟ್ ಆದರೆ ಫುಲ್ಲು ಲೈಟಿಂಗ್ಸು ಎಲ್ಲ ಇರ್ತಿತ್ತು, ನೋಡೋಕ್ಕೊಂದು ಖುಷಿನೇ ಬೇರೆ ಇರ್ತಿತ್ತು. ಮಂಗಳೂರಿಗೆ ಮುಂದೆ ಹೋಗಿ ಯೂಟರ್ನ್ ತೆಗೆದುಕೊಂಡು ಇಲ್ಲಿ ಬೋರ್ಡ್ ಹಾಕ್ತಿದ್ದಾರೆ ಟೋಲಿಗೆ 1 ಕಿಲೋಮೀಟ್ರ್ ಅಂತೇಳಿ. ಮೊನ್ನೆ ಇದೇ ಟೋಲಲ್ಲಿ ತುಂಬಾ ಸಮಸ್ಯೆ ಆಗಿರೋದು, ಬಂದ್ ಮಾಡೋಕ್ಕೆ ಅಂತೇಳಿ ಬಂದೆಲ್ಲ ಆಗಿ MLA ನೇತೃತ್ವದಲ್ಲಿ ಬಂದ್ ಮಾಡಲಿಕ್ಕೆಲ್ಲ ನೋಡಿ ಇವಾಗ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಮೊನ್ನೆ ರೀಲ್ಸಲ್ಲಿ ಅದರಲ್ಲಿ ಎಲ್ಲ ಬರ್ತಾಯಿತ್ತು ತುಂಬಾ. ನೋಡುವ ಓಪನ್ ಇದೆ ಅಂತೇಳಿ. ಓಪನ್ ಉಂಟು. ಅಲ್ಲಿ ಇಲ್ಲಿಂದ 20 ಕಿಲೋಮೀಟ್ರ್ ಮುಂದೆ ಹೋದರೆ ಮತ್ತೊಂದು ಟೋಲು. ಎಂತ ಹೇಳಿದಾರ ಹೇಳಿ ಪ್ರಯೋಜನ ಇಲ್ಲ. ಮಾಡುವಾಗಲೇ ಅವರಿಗೆ ಮಾಡಿ ಆಗಿದೆ, ನಾವು ನೋಡಿ ಆಗಿದೆ ಅಷ್ಟೇ. ಟೋಲೆಲ್ಲ ಹಾಗೇನೆ ಓಪನ್ ಉಂಟು. ಪೊಲೀಸ್ ಬ್ಯಾರಿಗೇಟ್ ಎಲ್ಲ ಬಂದು ಬಿದ್ದಿದೆ. ಇಲ್ಲಿಂದ ಟೆಂಟೆಲ್ಲ ಹಾಕಿದ್ರು, ಟೆಂಟೆಲ್ಲ ಇಲ್ಲ ಇವತ್ತೆಲ್ಲ ಖಾಲಿ. ಟೋಲ್ ಕಟ್ಟಲಿಕ್ಕೆ ಇಲ್ಲ, ಆಯಿತಾ, ಆರಾಮ ಬರ್ಬೋದು. ಕಟ್ಟಾಯ ಅಲ್ಲಿ ಇಲ್ಲ, ಎಂತ ಗೇಟ್ ಎಲ್ಲ ಓಪನ್. ಅಂತೂ ಪ್ರತಿಭಟನೆ ಮಾಡಿದಕ್ಕೆ ಫಲ ಸಿಗ್ತಾ ಅಂತ ಅಂತಿಂದು ನನ್ನ ಗಾಡಿ ಅನ್ಲೋಡ್ ಆಯಿತು. ನಾನು ಹೊರಟೆ ಮನೆ ಕಡೆಗೆ. ಮೊನ್ನೆ ಕೇರಳಕ್ಕೆ ಹೋಗಿ ಕೇರಳ ಲೋಡ್ ಮಾಡಿಕೊಂಡು ಪುನಃ ಮಂಗಳೂರು ಕಡೆ ಬಂದು ಮಂಗಳೂರಿಂದ ಅನ್ಲೋಡ್ ಆಗಿ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.